ನಮಸ್ಕಾರ ವೀಕ್ಷಕರೇ, JPM ನ್ಯೂಸ್ಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಮಾಜಿ ಸಚಿವರಾದಂತಹ ಜನಾರ್ದನ್ ರೆಡ್ಡಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವತ್ತು ಬೆಳಗಾವಿ ಲೋಕಸಭಾ ಚುನಾವಣೆಗೆ ತಾವು ಕೂಡ ಕಂಕಣಬದ್ಧರಾಗಿರ್ತಿದ್ದೀರಾ. ಕಾಲಿಗೆ ಚಕ್ರ ಸತ್ತಿಕೊಂಡು ಇಡೀ ರಾಜ್ಯವನ್ನೇ ಸುತ್ತಾ ಇದ್ದೀರಾ. ಯಾಕಂದ್ರೆ ರಾಜ್ಯ ತುಂಬಾ ಪ್ರವಾಸ ಮಾಡ್ತಾ ಇದ್ದೀರಾ. ಇವತ್ತು ರಾಮದುರ್ಗಕ್ಕೆ ಬಂದಿದ್ದೀರಿ ಸರ್. ಇಲ್ಲಿನ ವಾತಾವರಣ ಯಾವ ರೀತಿಯಾಗಿ ತಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಬಾರಿ 3 ಬಾರಿನೂ ಸನ್ಮಾನ್ಯ ಸುರೇಶ್ ಅಂಗಡಿ ಅವರು ಗೆದ್ದಿದ್ದಾರೆ. ನಂತರ ಶ್ರೀಮತಿ ಮಂಗಳ ಸುರೇಶ್ ಅಂಗಡಿ ಅವರು ಗೆದ್ದಿದ್ದಾರೆ. ಇದು ಜಗದೀಶ್ ಶೆಟ್ಟರು ಕೂಡ ಗೆಲುವನ್ನು ನಿಶ್ಚಿತ. ನಾನು ನನ್ನ ಧರ್ಮ ಅಂದರೆ ಪಕ್ಷದ ಪರವಾಗಿ ಜಗದೀಶ್ ಶೆಟ್ಟರ್ ಅವರು ಪ್ರಚಾರ ಮಾಡಲಿಕ್ಕೆ ಬರಬೇಕಾಯಿತು. ಬಟ್ ಜಗದೀಶ್ ಶೆಟ್ಟರು ತುಂಬ ಒಳ್ಳೆ ಸರಳ ಜನಕ್ಕೆ ಒಂದು ಒಳ್ಳೆ ಅಜಾತ ಶೆಟ್ಟರು ಅಂತಲೇ ನಾವು ಹೇಳ್ಬೋದು. ಹಾಗಾಗಿ ಅವ್ರ ಗೆಲುವು ಖಂಡಿತವಾಗ್ಲೂ ಕೂಡ ಜನಗಳೆಲ್ಲ ನಾನು ಇವತ್ತು ಬೆಳಿಗ್ಗೆಯಿಂದ 3 ಸಭೆಗಳನ್ನ ಸಾರ್ವಜನಿಕ ಸಭೆಗಳು ಮಾಡಿದ್ದೇವೆ. ಜನಗಳ ಒಂದು ಸ್ಪಂದನೆ ಆಗಲಿ, ಇಷ್ಟು ಕಡು ಬಿಸಿಲಲ್ಲಿ ಕೂಡ ಜನರು, ಯುವಕರು, ವಯಸ್ಸಾದವರು, ಹೆಣ್ಮಕ್ಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅವರು ಆಗಮಿಸಿ ಸ್ಪಂದನೆ ಕೊಡ್ತಾರೆ. ಸರ್, ತಾವು ಕೂಡ ಈಗ ಬಿಜೆಪಿಗೆ ಆಗಮಿಸಿದ್ದಾರೆ. ನೀವು ಬಿಜೆಪಿಗೆ ಆಗಮಿಸೋದೇ ತಡ ಇದೆ. ಸಾಕಷ್ಟು ರಾಜ್ಯಾದ್ಯಂತ ಪ್ರವಾಸ ಏನು ಪಕ್ಷಕ್ಕೆ ಬಲ ಬಂದಂತಾಗಿದೆಯಾ ಅಥವಾ ಯಾವ ರೀತಿ ಅನಿಸ್ತಾ ಇದೆ ಸರ್? ಮಾತೃ ಪಕ್ಷಕ್ಕೆ ಮತ್ತೆ ನೀವು ಬಂದಿದ್ದೀರಿ, ಏನು ಅನಿಸ್ತಾ ಇದೆ? ಭಾರತೀಯ ಜನತಾ ಪಕ್ಷಕ್ಕೆ ನಾನು ಬಂದಿರೋದ್ರಿಂದ ಬಲ ಅನ್ನೋದಲ್ಲ, ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ಈಗಾಗಲೇ ಪಕ್ಷಕ್ಕೋಸ್ಕರ ಇದ್ದಾರೆ. ಒಂದು ವಿಷಯ ಏನಂದ್ರೆ, ನನ್ನ ಇಡೀ ರಾಜಕೀಯ ಜನ್ಮನ ತಾಳಿದ್ದೆ ಬಿಜೆಪಿ ಪಾರ್ಟಿ. ಸೊ ಹಾಗಾಗಿ ಇವತ್ತು ಮತ್ತೆ ಪಕ್ಷಕ್ಕೆ ಆ 1 ವರ್ಷದ ಗ್ಯಾಪಲ್ಲಿ ನಾನೇನು ಮತ್ತೆ ತಾಯಿ ಮಡಿಲಿಗೆ ಬಂದು ಸೇರ್ಕೊಂಡಿದ್ದೇನೆ. ತುಂಬ ನನಗೆ ಒಂದು ಸಂತೋಷ, ಮಾನಸಿಕವಾಗಿ ತುಂಬ ನನಗೆ ಒಂದು ಅದು ಹೇಳದಿರೋಷ್ಟು ಸಂತೋಷ ಅಷ್ಟೇ. ಈಗ ಎಲ್ಲೆಲ್ಲಿ ಪ್ರವಾಸ ಮಾಡಿದ್ರೆ ಎಲ್ಲ ಸುಮಾರು ತಮಗೆ ಬೆಂಗಳೂರು ದಕ್ಷಿಣ, ಕೇಂದ್ರ, ಬೆಂಗಳೂರು ಗ್ರಾಮೀಣ, ತುಮಕೂರು, ಚಿತ್ರದುರ್ಗ, ರಾಯಚೂರು, ಕೊಪ್ಪಳ ಎಲ್ಲ ಕಡೆ ಓಡಾಡ್ತಾ ಇದ್ದೀನಿ. ಕೊಪ್ಪಳದಲ್ಲೂ ಕೂಡ ಶಿವರಾಜ್ ತಂಗಡಿ ಅವರು ಮಾತನಾಡಿದ್ದಾರೆ, ಮೋದಿ ಅನ್ನೋರಿಗೆ ಕೊಪ್ಪಳಕ್ಕೆ. ನೋಡ್ರೆ, ಅದು ಜಸ್ಟ್ ಅವರು ಕಾಂಗ್ರೆಸ್ ಸಂಸ್ಕೃತಿ, ಕಾಂಗ್ರೆಸ್ ಅವರ ಸಂಸ್ಕಾರ ಅನ್ನೋದು ತೋರಿಸುತ್ತೆ. ಇದು ಒಳ್ಳೆ ತಂಗಡಿಗೆ ಮಾತಿನ ಬರದಲ್ಲಿ ಹೇಳಿದ್ದಾರೆ ಅಂದರೆ ಒಂದು ಕ್ಷಮೆ ಕೇಳಬೇಕಾಗಿತ್ತು. ಅಥವಾ ಅವ್ರ ಹಿರಿಯರಾದರೂ ಕೂಡ ಇದು ನಮ್ಮ ದೇಶದ ಸಂಸ್ಕಾರ ಅಲ್ಲ, ನಮ್ಮ ಭಾರತೀಯ ಸಂಸ್ಕಾರ, ಹಿರಿಯರ ಬಗ್ಗೆ ಈ ರೀತಿ ಮಾತಾಡೋದು ಸರಿಯಲ್ಲ ಅಂತ ಹೇಳಬೇಕಾಗಿತ್ತು. ಆದರೆ ತಂಗಡಿಗೆಯವರು ಮಾತನ್ನು ಯಾರೂ ಕೂಡ ಅದನ್ನು ವಿರೋಧ ಮಾಡಲಿಲ್ಲ. ಹಾಗಾಗಿ ನಾನು ಜನರಲ್ಲೂ ಒಂದು ಹೇಳ್ತೀನಿ, ಮತ ಚಲಾಯಿಸುವ ಸಂದರ್ಭದಲ್ಲಿ 2 ಬಾರಿ ಮೋದಿ ಅಂತೇಳಿ ತಾವೇನು ಮತ ಚಲಾಯಿಸ್ತಿರೋ, ತಂಗಡಿಗೆಗೆ ಕಾಂಗ್ರೆಸ್ ಪಕ್ಷಕ್ಕೆ 2 ಕಪ್ಪಳಕ್ಕೆ ಬಾರಿಸಿದಂಗಾಗುತ್ತೆ ಅಂತೇಳಿ ನಾನು ಎಲ್ಲ ಕಡೆ ಹೇಳ್ತೇನೆ. ಮೋದಿ ಅವರಿಗೆ ಮತದಾನ ಮಾಡುವ ಮುಖಾಂತರ ಅವ್ರಿಗೆ ಉತ್ತರ ಕೊಟ್ಟಿರಿ ಅಂತ ನೀವು ಕಾರ್ಯಕರ್ತರ ಒಂದು ಕರೆ ಹೇಳ್ತಾರೆ ಸರ್. ಇನ್ನೊಂದು, ಈ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ನಾವು ಬಂದ್ರೆ, ಒಂದು ಕಡೆ ಸಚಿವರ ಮಗ ಕೂಡ ಸ್ಪರ್ಧೆ ಮಾಡ್ತಾರೆ, ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳು ಅವರು ಕೂಡ ಸಾಕಷ್ಟು ಪ್ರಚಾರವನ್ನು ಮಾಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಏನಂತಂದ್ರೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರು, ಟಿಕೆಟ್ ಸಿಗ್ಲಿಲ್ಲ ಅಂತ, ಅಲ್ಲಿ ಟಿಕೆಟ್ ಕೊಟ್ವಿ, ಅಲ್ಲಿ ಸೋತರು, ಆಮೇಲೆ MLC ಮಾಡಿದ್ವಿ, ಅದನ್ನು ಕೂಡ ಬಿಟ್ಟು ಬಂದ್ರು, ಅವ್ರಿಗೊಂದು ಬದ್ಧತೆ ಇಲ್ಲ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆರೋಪ ಮಾಡಿಕೊಂಡು ಚುನಾವಣೆಯಲ್ಲಿ ಆರೋಪ ಮಾಡ್ತಾರೆ. ಇದಕ್ಕೆ ಉತ್ತರ ಕೊಡೋದಾದ್ರೆ ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜಗದೀಶ್ ಶೆಟ್ಟರ್ ಅವ್ರ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ, ಬೀದಿಯಲ್ಲಿ ಹೋಗೋ ಆನೆಗೆ ನಾಯಿ ಬೋಳಿದಂಗಾಗುತ್ತೆ. ಇದೇ ಮಾತನ್ನೇ ಹೇಳ್ಬೇಕಾಗುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ. ಕಾರಣ ಏನಂತಂದ್ರೆ, ಭಾರತೀಯ ಜನತಾ ಪಕ್ಷದಲ್ಲಿ ಜನಸಂಘದಿಂದ ಹಿಡಿದು ಅವ್ರ ತಂದೆಯವರು, ಇವತ್ತು ಸಂಘ ಪರಿವಾರದಿಂದ ಹಿಡಿದು ಭಾರತೀಯ ಜನತಾ ಪಕ್ಷಕ್ಕೆ 6 ಬಾರಿ ಅವರು ಶಾಸಕರಾಗಿದ್ದಂಥವ್ರು. ಇವತ್ತು ನಾನಾದರೂ ಕೂಡ ಅವರಾದರೂ ಕೂಡ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಕೆಲವೊಂದು ಬದ್ಧತೆ ಕೊಡುತ್ತೆ. ಅದನ್ನು ಯಾವ ಕಾರಣಕ್ಕೆ ಅವರು ಅದು ರಾಜಕೀಯ ವಿಚಾರಗಳೆಲ್ಲ ನಾವು ಮಾತಾಡಿದರೆ ಯಾವುದೋ ಒಂದು ವಿಚಾರಕ್ಕೆ ಅವರು ಹೆಜ್ಜೆ ಹೊರಗಡೆ ಇಡಬೇಕಾಯಿತು. ಆದರೆ ಮಾನಸಿಕವಾಗಿ ಅವರ ರಕ್ತದ ಕಣಕಣದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷನೇ ಇದ್ದಿದ್ದ ಕಾರಣ ಮರಳಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ಅಂದರೆ ಈ ರಾಜ್ಯಕ್ಕೆ ಒಬ್ಬ ಅಧ್ಯಕ್ಷನಾಗಿ, ಪ್ರತಿಪಕ್ಷ ನಾಯಕರಾಗಿ, ಮುಖ್ಯಮಂತ್ರಿಯಾಗಿ ಅವ್ರು ಏನು ಕೆಲಸ ಮಾಡಿದ್ದಾರೆ, ಸೊ ಅವ್ರನ್ನ ಮತ್ತೆ ಮರಳಿ ಪಕ್ಷಕ್ಕೆ ನಾವು ನಮ್ಮವರೇ ಅವರು ಅಂತ ತಗೊಂಡಿದ್ದಾರೆ. ಸೊ ಇಲ್ಲಿ ಬದ್ಧತೆಯನ್ನು ಪ್ರಶ್ನೆನೇ ಬರಲ್ಲ ಸರ್. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಜಗದೀಶ್ ಶೆಟ್ಟರ್ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ ಸರ್. ಈಗ ಇನ್ನೊಂದು ಏನಂತಂದ್ರೆ ಸರ್, ಬಿಜೆಪಿಯಲ್ಲಿ ಏನಾದರೂ ಒಂದು ಡಿಫ್ರೆಂಟ್ ಟಾಸ್ಕ್ ಇದ್ರೆ ಅವರಿಗೆ ನೆನಪಾಗ್ತಕ್ಕಂಥದ್ದು ಜನಾರ್ದನ್ ರೆಡ್ಡಿ. ಸಾಕಷ್ಟು ಟಾಸ್ಕ್ಗಳನ್ನು ಪಕ್ಷ ಕೊಡ್ತಾರೆ. ಅದೇ ತರನಾಗಿ ರಾಮದುರ್ಗಕ್ಕೆ ಏನಾದ್ರು ಒಂದು ಟಾಸ್ಕ್ ಅನ್ನ ಕೊಟ್ಟು ಕಳಿಸಿದಾರ ಅಂತ. ಯಾಕಂದ್ರೆ ಈಗ A ಟೀಮ್ B ಟೀಮ್ ಅಂತ ಸ್ಟಾರ್ಟ್ ಆಗಿರೋದ್ರಿಂದ ತಮಗೇನಾದ್ರು ಟಾಸ್ಕ್ ಕೊಟ್ಟಿದಾರ ಅಂತ. ಇಲ್ಲಿ ನೋಡಿ, ಜನಗಳು ಇವತ್ತು ನಾನೇನು ಗಮನಿಸಿದ್ದೀನಿ, ನಾನು ಯಾರು A ಟೀಮು B ಟೀಮ್ಗಳು ಇದು ಯಾವುದು ಯಾರು ಜನಗಳಿಗೆ ಅದೇನು ಬೇಕೇ ಬೇಕಾಗಿಲ್ಲ.
ಅವ್ರಿಗೆ ಓನ್ಲಿ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋದನ್ನೇ ನೋಡ್ತಾ ಇದ್ದಾರೆ. ಆಗಲಿ ಇಲ್ಲಿ ಯಾರನ್ನು ನೋಡ್ತಾ ಇಲ್ಲ. ರಾಮದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಬಂದ್ರೆ ಟಿಪಿಗಳ ಬದಲಾಗ್ತದೆ, ಜಗದೀಶ್ ಟಿಪಿಗಳ ಬದಲಾಗ್ತದೆ. ಒಂದು ಟೀಮ್ನವರು ಒಂದು ಟಿಪಿ ಹಾಕಿದ್ರೆ ಮತ್ತೊಂದು ಟೀಮ್ ಒಂದು ಅಂದ್ರೆ ಒಂದು ಕಡೆ ಮಾಜಿ ಶಾಸಕರು, ಇನ್ನೊಂದು ಕಡೆ ಬಿಜೆಪಿಯ ಪರಾಜಿತ ಅಭ್ಯರ್ಥಿಯ ಬೆಂಬಲಿಗರು. ಇದು ಇನ್ನೊಂದು ಸ್ವಲ್ಪ ಮನಸ್ತಾಪಗಳು ಬಂದಿದೆ. ಅದನ್ನೇ ನಾವು ಬಗೆಹರಿಸಲಿಕ್ಕೆ ಜನಾರ್ದನ್ ರೆಡ್ಡಿ ಅವರು ಬಂದಿದ್ದಾರೆ. 2 ಟಿಪಿಗಳ ಮೂಲಕ ಪಕ್ಷಕ್ಕೆ ಇನ್ನೂ ಜಾಸ್ತಿ ಬಲ ಬಂದಿದೆ. ಇಲ್ಲ, ನಾಯಕರಿಗೆ ಗೊಂದಲ ಆಗ್ತದೆ. ಅಲ್ಲ, ಏನೇ ಗೊಂದಲ ಇದ್ರು ಕೂಡ ಇಬ್ಬರು ಪಕ್ಷಕ್ಕೆ ದುಡಿತಾ ಇದ್ದಾರೆ. ಇವಾಗ ಜಗದೀಶ್ ಶೆಟ್ಟರ್ ಇಲ್ಲಿ 6 ಗಂಟೆಗೆ ಬರ್ತಾರೆ ಅಂದ್ರೆ ಇಲ್ಲ 6:30 ಆಗ್ತದೆ. ಇದು ಗೊಂದಲ ಆಗಲ್ವಾ ಕಾರ್ಯಕರ್ತರಿಗೆ? ಅಲ್ಲಿ ಇವತ್ತು ಯಾರು ಕೂಡ ನಿಮಗೆ ಯಾರನ್ನ ನೋಡ್ತಾ ಇಲ್ಲ. ನಾವೆಲ್ಲ ಕೂಡ ಜಸ್ಟ್ ನಿಮಿತ್ತ ಮಾತ್ರ ಅಷ್ಟೇ. ಅಲ್ಲ, ಏನಾದ್ರು ಡಿಫರೆಂಟ್ ಟಾಸ್ಕ್ ಏನಾದ್ರು ಇದು ನಾವೇನು ಇದರಲ್ಲಿ ಏನು ದೊಡ್ಡ ನಾವು ಮ್ಯಾಜಿಕ್ ಮಾಡೋದು ಬೇಕಾಗಿಲ್ಲ ಸರ್. ಇಲ್ಲಿ ಮ್ಯಾಜಿಕ್ ಏನು ಮೋದಿಯವ್ರ ಮ್ಯಾಜಿಕ್. ಮೋದಿ ಮ್ಯಾಜಿಕ್. ಈ ದೇಶವನ್ನ 10 ವರ್ಷಗಳಲ್ಲಿ ಅವ್ರೇನು 74 ವಿಮಾನಾಶ್ರಯಗಳಿದ್ದನ್ನ 149 ವಿಮಾನಾಶ್ರಯಗಳು ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗಳನ್ನ, ರಾಜ್ಯ ಹೆದ್ದಾರಿಗಳನ್ನ ಕೂಡ ರಾಷ್ಟ್ರೀಯ ಹೆದ್ದಾರಿ ಮಟ್ಟಕ್ಕೆ ತಗೊಂಡೋಗಿ ದಿನಕ್ಕೆ 40 ಕಿಲೋಮೀಟರ್ ಅಭಿವೃದ್ಧಿ ಮಾಡುವಂಥದ್ದಾಗಲಿ, ಸಮುದ್ರ ತೀರದ ಬಂದರುಗಳ ಅಭಿವೃದ್ಧಿ, ನಿಮಗೆ ಒಂದಲ್ಲೇ ಇರಲ್ಲ. ದೇಶದ ಅಭಿವೃದ್ಧಿ, ದೇಶದ ಭದ್ರತೆ, ಇಡೀ ಪ್ರಪಂಚದಲ್ಲಿ ನಮ್ಮ ದೇಶದ ಸಂಸ್ಕೃತಿ, ಭಾರತ ಅಂದರೆ ಒಂದು ಕಾಲದಲ್ಲಿ ವಿವೇಕಾನಂದರು ಅಮೆರಿಕದಲ್ಲಿ ಚಿಕಾಗೋದಲ್ಲಿ ನಮ್ಮ ಭಾರತ ಅಂದರೆ ಏನನ್ನೋದನ್ನು ತೋರಿಸಿದ್ರು. ಆದರೆ ನಮ್ಮ ಇಡೀ ಭಾರತೀಯ ಸಂಸ್ಕೃತಿ ಇವಾಗಿರೋ ಸೋಷಿಯಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಇಡೀ ಪ್ರಪಂಚದಲ್ಲಿ ಎಲ್ಲೋ ಒಂದು ಅಮೆರಿಕದಲ್ಲಿ ಸಣ್ಣ ಬೀದಿಯಲ್ಲಿ ನಡೆದಿದ್ದ ಘಟನೆ ನಮ್ಮ ಮೊಬೈಲಲ್ಲಿ ಬಂದಿರುತ್ತೆ. ಅಂಥದ್ರಲ್ಲಿ ಭಾರತವನ್ನು ವಿಶ್ವಗುರು ಅನ್ನೋ ಖ್ಯಾತಿಗೆ ಮಾಡಿರುವಂಥ ನಮ್ಮ ಮೋದಿಜಿಯವರಿಗೆ ದೇಶದ ನಮ್ಮ ಜನರು ತೀರ್ಮಾನ ಮಾಡಿದ್ದಾರೆ. ಇದರಲ್ಲಿ ಯಾರು ಏನು ಟಾಸ್ಕು ಮ್ಯಾಜಿಕ್ಕು ಏನೂ ಲೆಕ್ಕಕ್ಕೆ ಬರ್ತಾ ಇಲ್ಲ. ಈಗ ನಾವು ಹೇಳ್ತಾ ಇದ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮಾಧ್ಯಮದಲ್ಲಿ ಸಾಕಷ್ಟು ಮೋದಿಯಲ್ಲೇ ಇವತ್ತು ಕಾಣ್ತಾ ಇದೆ, ಜನರಿಗೆ ಮೋದಿಯವರ ಅಭಿವೃದ್ಧಿ ಕಾರ್ಯಗಳು ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಆದರೆ ಇವತ್ತಿನ ದಿನದಲ್ಲಿ ಜಾಹೀರಾತಿನ ಒಂದು ಸಮರ ನಡೀತಾ ಇದೆ. ಕಾಂಗ್ರೆಸ್ನವರು ಜಂಬೋ ಪಾರ್ಟಿ ಅಂತ ಇವತ್ತು ವ್ಯಂಗ್ಯವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನೋಡಿ, ಕಾಂಗ್ರೆಸ್ ಪಕ್ಷ ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಅವರಿಬ್ಬರ 10 ವರ್ಷದ ಆಡಳಿತದಲ್ಲಿ ಕಾಳಿ ಚುಂಬನ್ನು ಕೊಟ್ಟಿದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕೈಯಲ್ಲಿ ಮನಮೋಹನ್ ಸಿಂಗ್ ಮತ್ತು ಸೋನಿಯಾ ಗಾಂಧಿ ಕೊಟ್ಟಿದ್ದಾರೆ. ನರೇಂದ್ರ ಮೋದಿಜಿಯವರ ಕಾಳಿ ಚುಂಬನ್ನ ಅಕ್ಷಯ ಪತ್ರವನ್ನಾಗಿ ಭಾರತಕ್ಕೆ ಮಾಡಿದ್ದಾರೆ. ಅದೆಲ್ಲ ಸುಳ್ಳು, ಸತ್ಯಕ್ಕೆ ದೂರವಾದ ಅಷ್ಟೇ. ಇವತ್ತು ಇಲ್ಲದೆ ಹೋದ್ರೆ 10 ವರ್ಷಗಳಲ್ಲಿ ಇವತ್ತು ಅವ್ರು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ನಾವೇ ಕಣ್ಣಾರ ನೋಡ್ತಾ ಇದ್ದೀವಿ. ಈ ಗ್ಯಾರಂಟಿ ವಿಚಾರಕ್ಕೆ ಬರುವುದಾದ್ರೆ ಈ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ಕೊಟ್ಟಿದೆ. ಇದು ಲೋಕಸಭಾ ಚುನಾವಣೆ ಮೇಲೆ ಏನಾದರೂ ಪರಿಣಾಮ ಬೀರಬಹುದು? ಖಂಡಿತವಾಗ್ಲೂ ಕೂಡ ದೇಶದ ಜನರು, ಇದು ದೇಶದ ಚುನಾವಣೆ, ದೇಶದ ಭದ್ರತೆ ಚುನಾವಣೆ, ದೇಶದ ಅಭಿವೃದ್ಧಿ ಚುನಾವಣೆ. ದೇಶಕ್ಕೆ ಒಬ್ಬ ಸಮರ್ಥ ನಾಯಕ ಅಂದರೆ ನರೇಂದ್ರ ಮೋದಿಜಿಯವರು. ಸೊ ನಮ್ಮ ದೇಶದ ಗಂಧ, ಗಾಳಿ, ಭಾಷೆ, ನೆಲ, ಜಲ, ಸಂಸ್ಕೃತಿ ಇದ್ಯಾವುದು ಗೊತ್ತಾಗದೇ ಇರುವಂಥ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರನ್ನ ಜನ ಬೆಂಬಲಿಸೋ ಪ್ರಶ್ನೆನೇ ಇಲ್ಲ. ನರೇಂದ್ರ ಮೋದಿಜಿಗೆ ಆಪೋಸಿಟ್ ಆಗಿ ಯಾರೋ ಒಬ್ಬ ನಾಯಕ ಅನ್ನುವಂಥವ್ರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ, ದೇಶದಲ್ಲಿ ಇಲ್ಲ. ಹಾಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಈ ದೇಶದ ಪ್ರಧಾನಿ. ಯಾವ ಗ್ಯಾರಂಟಿಗಳು ಲೆಕ್ಕಕ್ಕೆ ಬರಲ್ಲ. ನರೇಂದ್ರ ಮೋದಿ ಅವರೇ ಭಾರತಕ್ಕೆ ಗ್ಯಾರಂಟಿ. ಒಂದು ಕಡೆ ಈಗ ಮತ್ತೆ ಒಂದೇ ದೋಣಿಯಲ್ಲಿ ಶ್ರೀರಾಮುಲು ಅವರು ಹಾಗೂ ಜನಾರ್ದನ್ ರೆಡ್ಡಿ ಅವರು ಈಗ ಪ್ರಯಾಣ ಮಾಡ್ತಾ ಇದ್ದಾರೆ. ಈ ದೋಣಿಯ ವೇಗ ಯಾವ ರೀತಿಯಾಗಿರುತ್ತೆ? ನಾವು ಇಬ್ಬರು ಕೂಡ ಇವತ್ತು ವೈಯಕ್ತಿಕ ಜೀವನದಲ್ಲಿ ಪ್ರಯಾಣ ಮಾಡ್ತಿರೋದು ಒಂದೇ ದೋಣಿಯಲ್ಲಿ. ನಾವು ಈ ವೇಗ ಯಾವ ರೀತಿಯಾಗಿ ಬರ್ಕೊಳ್ತಾ ಇದ್ದಾರೆ? ಖಂಡಿತವಾಗ್ಲೂ ಇವಾಗ ಶ್ರೀರಾಮುಲು ಅವರು ಬಳ್ಳಾರಿಯಲ್ಲಿ ಚುನಾವಣೆಯಲ್ಲಿ ನಿಂತಿರೋ ಕಾರಣ ಅಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಸೊ ಮುಂದೆ ಬರೋ ದಿನಗಳಲ್ಲಿ ಪಕ್ಷ ನಮಗೇನು ಜವಾಬ್ದಾರಿ ಬರುತ್ತೆ ಅದನ್ನು ಸಕ್ರಮವಾಗಿ ನಿಭಾಯಿಸಿ ಪಕ್ಷದ ಬೆಳವಣಿಗೆಗೆ ನಾವು ವರ್ಕ್ ಮಾಡ್ತೇವೆ. ಓಕೆ, ನೀವು ಸದ್ಯ ಕರ್ನಾಟಕ ತುಂಬ ಪ್ರವಾಸವನ್ನು ಮಾಡಿದ್ದೀರಿ, ಎಲ್ಲವೂ ಕೂಡ ಎಲ್ಲ ವಾತಾವರಣ ಗಮನಿಸಿದ್ದೀರಿ. ಕರ್ನಾಟಕದಲ್ಲಿ ಎಷ್ಟು ಸೀಟ್ಗಳು ನಿಮಗೆ ಬರಬಹುದು ಅಂತ? ಖಂಡಿತವಾಗ್ಲೂ ನಾನು ಏನೋ ಬಾಯಿ ಮಾತಲ್ಲಿ ಸುಮ್ಮನೆ 28 ಅಂತ ಹೇಳೋದು. ಇಡೀ ರಾಜ್ಯದ ಜನರ ಒಂದು ಮನಸ್ಥಿತಿ ತೀರ್ಮಾನ. ಯಾವತ್ತೂ ನಮ್ಮ ಕರ್ನಾಟಕ ರಾಜ್ಯದ ಜನರು ವಿಶೇಷವಾಗಿ ನಾವು ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆದಾಗಲಿಂದ ಕೂಡ ನೀವು ನೋಡಿ, ರಾಜ್ಯದಲ್ಲಿ ಏನೇ ಇರಲಿ ಪಾರ್ಲಿಮೆಂಟ್ ಅಂತ ಬಂದಾಗ ದೇಶಕ್ಕೆ ಬಿಜೆಪಿ ಪಾರ್ಟಿನೇ ಬೇಕು ಅನ್ನೋದು ನಮ್ಮ ರಾಜ್ಯದ ಜನರ ತೀರ್ಮಾನ. ಹಾಗಾಗಿ ಬಿಜೆಪಿ ಪಾರ್ಟಿ ಕಳೆದ ಬಾರಿ 25 ಸೀಟ್ ಗೆದ್ದು, 2 JDS, 1 ಕಾಂಗ್ರೆಸ್ ಗೆದ್ದಿತ್ತು. ಈ ಸಲ ಕಾಂಗ್ರೆಸ್ 1 ಸೀಟ್ ಉಳಿಸ್ಕೊಂಡ್ರೆ ಜಾಸ್ತಿ. ಸರ್, ಈಗ ರಾಜ್ಯದಲ್ಲಿ ಪೆನ್ಡ್ರೈವ್ ಕೂಡ ಸರ್ ಮೈತ್ರಿಯ ಅಭ್ಯರ್ಥಿಯಾದಂಥ ಪ್ರಜ್ವಲ್ ರೇವಣ್ಣ ಅವರದ್ದು ಆರೋಪಕ್ಕೆ ನಾನು ಆ ವಿಷಯ ಮಾತಾಡಲಿಕ್ಕೆ ಇಂಟ್ರೆಸ್ಟ್. ಓಕೆ, ಇದು ಜನಾರ್ದನ್ ರೆಡ್ಡಿ ಅವರ ಮಾತು.
ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ನಮಗೆ ಜನಬೆಂಬಲ ದೊರಕ್ತಾ ಇದೆ. ಈ ಬಿಜೆಪಿಗೆ ಅಭೂತಪೂರ್ವವಾದಂತಹ ಬೆಂಬಲ ನಮಗೆ ವ್ಯಕ್ತವಾಗ್ತಿದೆ ಅಂತ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರೆ ಸರ್ ಕಾರ್ಯಕ್ರಮಕ್ಕೆ ಇದು ಜನಾರ್ದನ್ ರೆಡ್ಡಿ ಅವರ ಮನದಾಳ ಮಾತು. ನಿರಂತರ ಸುದ್ದಿಗಾಗಿ ನೋಡ್ತಾ JBM.